ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಈಗಂತೂ ಎಲ್ಲ ಮಾಧ್ಯಮದಲ್ಲಿ ಡಾಕ್ಟರ್ ಶಿವಾನಂದ ನೀಲಣ್ಣವರ ಚರ್ಚೆ, ಅವನ ಭಯಾನಕ ಇತಿಹಾಸ ಅಂತ ಹೇಳ್ತಾ ಮತ್ತೇನು ಹೇಳ್ತಾ ಜೋರ್ದಾರ್ ಅಂತ ರಭಸವಾಗಿ ನಮ್ಮ ಪತ್ರಿಕಾ ರಂಗ ಅವರನ್ನು ಅಥವಾ ಅದರಲ್ಲಿ ನಮ್ಮ ಮೀಡಿಯಾ ಜಬರ್ದಸ್ತಾಗಿ ಅವ್ರ ಬಗ್ಗೆ ಅವನ ಕಥೆಯನ್ನು ಕಟ್ಟಿ ಅಥವಾ ಇದ್ದಿದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾಯಿದೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಎದ್ದಿಡೋದಕ್ಕೆ ಕಾರಣೀಕರ್ತರಾದಂಥವ್ರು ಇಬ್ಬರು, ವಿಶೇಷವಾಗಿ ಅವ್ರಿಗೆ ಬೆನ್ನಿದ್ದವರು. ಈ ಶಿವಾನಂದ ನೀಲಣ್ಣವರು ಪ್ರೆಸ್ ಕರೆದಾಗ ಅವರು 25,000 ಜನರನ್ನು ತೆಗೆದುಕೊಂಡ ಬೆಳಗಾವಿ ಸ್ವಚ್ಛ ಮಾಡ್ತಾನಂದಾಗ, ಪಾಂಪ್ಲೆಟ್ಸ್ ಮಾಡಿ ಹಂಚಿದಾಗ 36% ಮಾಡ್ತಾನಂದಾಗ ಯಾವ ಮೀಡಿಯಾನೂ ಅದು ದೊಡ್ಡದಾಗಿ ಮಾಡಲೇ ಇಲ್ಲ. ಕಳೆದ 15-20 ದಿವಸದಿಂದ ಇದು ನಡೀತಾನೆ ಇದೆ ಮತ್ತು ಹಲವು ವರ್ಷಗಳಿಂದ ಇದು ಮಾಡ್ತಾ ಇದ್ದಾನೆ ಅನ್ನೋಂಥ ಸುದ್ದಿಗಳು ಇದ್ದಾವೆ. ಈ ವ್ಯಕ್ತಿ ಇಲ್ಲಿವರೆಗೆ ಯಾರೂ ಮುಟ್ಲಿಕ್ಕೆ ಹೋಗಿರಲ್ಲ. ಈ ಸಾಹಸವನ್ನು ಮಾಡಿದವರು ಬೆಳಗಾವಿ ಇಬ್ಬರು ಪತ್ರಕರ್ತರು ನಾವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲೇ. ನಮ್ಮ ಏನಪ್ಪ ಅಂತಂದ್ರೆ ಸದಾನಂದ ಭಾಮಣಿಯವರು, ಇನ್ನೊಬ್ಬರು ನಮ್ಮ ಬಾಪುಗೌಡ ಪಾಟೀಲ್ ಬೆನ್ನತ್ತಿದ್ರು ಇದಕ್ಕೆ. ಯಾಕಂದ್ರೆ ಇದೊಂದು ಸಾರ್ವಜನಿಕರ ದುಡ್ಡನ್ನು ಹೊಡೆಯುತ್ತಿರುವಂಥ ವ್ಯವಸ್ಥಿತವಾದಂಥ ಒಂದು ಯೋಚನೆ ಅಥವಾ ಒಂದು ಕಹಿ ಸತ್ಯ. ಆದರೆ ಇದನ್ನು ಯಾರು ಇನ್ನೊಂದು ಪ್ರೆಸ್ ಕರೆದ್ರು, ಅವರು ಸಾಕಷ್ಟು ಮಂದಿ ಮಾತಾಡಿಲ್ಲ, ಅವ್ರು ಮಾತಾಡಿದ್ರು, ಏನೆಲ್ಲ ಮಾಡಿದರು, ಯಾರೂ ಇದನ್ನು ಎತ್ತಿರಲಿಲ್ಲ, ಮಾತಾಡಿರಲಿಲ್ಲ. ಆದರೆ ಈ ಇಬ್ಬರ ಸಾಹಸಿಗರ ಬೆನ್ನತ್ತೆ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಮಾಡಿದ್ರು. ಅವ್ರು ಮೊದಲೇ ಥ್ಯಾಂಕ್ಸ್ ಹೇಳೋ ಜೊತೆಗೆ ಇವತ್ತೆಲ್ಲರೂ ನಾವು ಮಾತಾಡ್ತಾ ಇದ್ವಿ. ಮತ್ತು ಇದು ಆಗಬಾರ್ದಾಗಿತ್ತು. ಇಂಥ ಘಟನೆ ಆದಾಗ ಜನಸಾಮಾನ್ಯರು ಎಚ್ಚರಗೊಳ್ಬೇಕಾಗಿದೆ. ಇವತ್ತೇನು ಡಾಕ್ಟರ್ ಶಿವಾನಂದ ನೀಲಣ್ಣವರಿಂದ ರಾಜಕೀಯ ಶಕ್ತಿ ಇದನ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕಪ್ಪ ಅಂತಂದರೆ ಇಲ್ಲಿ ಅನೇಕ ನಮ್ಮ ರಾಜಕಾರಣಿಗಳಿದ್ದಾರೆ ಇಂಥ ದುಡ್ಡನ್ನು ಯಾವ್ಯಾವ ರೂಪೇ ಸಂಗ್ರಹ ಮಾಡಿ ಜನರಿಗೆ ಮೋಸ ಮಾಡುವಂಥ ಅಧಿಕಾರ ಹಿಡ್ಕೊಂಡು ಮಾಡುವಂಥವ್ರು ಇದ್ದಾರೆ. ಆದರೆ ಈ ನೀಲಣ್ಣವರು ರಾಜಕೀಯ ಶಕ್ತಿ ಕೈ ಉಳಿದೋ ಸಿಕ್ಕೋ ಇವೆಲ್ಲ ಬೇರೆ ವಿಷಯ. ಆದರೆ ಇವತ್ತು ಸಿಕ್ಕಿದಾನ, ರೈಡ್ ಆಗ್ಯದ, AC DC ಎಲ್ಲರೂ ಬೆನ್ನತ್ತಿದ್ದಾರೆ, ನಮ್ಮ ಪೊಲೀಸ್ ಇಲಾಖೆನೂ ಬೆನ್ನತ್ತದ. ಹೆಚ್ಚು ಕಡಿಮೆ 4,500 ಕೋಟಿ ರೂಪಾಯಿಗಳನ್ನು ಜನರಿಗೆ ಪಂಗನಾಮ ಹಾಕಿದ್ದಾರೆ ಅನ್ನೋದು ಸುದ್ದಿ. ಜೊತೆಗೆ ಇವರು ಹೋದಲ್ಲೆಲ್ಲ ಮಾತಾಡ್ತಿದ್ದು ಏನಪ್ಪ, ಶಿವಾನಂದ ನೀಲಣ್ಣವರು ಡಾಕ್ಟ್ರೇಟ್ ಪಡೆದಿದ್ದಾರೆ ಅನ್ನುವಂಥದ್ದು ಇತ್ತು. ಡಾಕ್ಟರ್ ಯಾವ ಡಾಕ್ಟ್ರು ಗೊತ್ತಿಲ್ಲ, MBBS ಡಾಕ್ಟ್ರು ಅಥವಾ ಮತ್ತೆ ಯಾವ ಕ್ಷೇತ್ರ ತೊಗೊಂಡಿದ್ದಾರೋ, ಯಾರು ಕೊಟ್ಟಿದ್ದಾರೋ, ಯಾವ ಯೂನಿವರ್ಸಿಟಿ ಕೊಟ್ಟಿದ್ದಾರೋ, ಇವೆಲ್ಲನೂ ಇಟ್ಕೊಂಡು ಇವತ್ತು ಇಡೀ ಸಮಾಜಕ್ಕೆ ಒಂದು ಏನೋ ಮುಖವಾಡ ಹಾಕ್ಕೊಂಡು ಮೋಸ ಮಾಡ್ತಾಯಿದ್ದ ಅನ್ನುವಂಥ ಒಂದು ಆರೋಪಗಳು ಇವ್ರ ಮೇಲಿದ್ದು. ಇವತ್ತು ಪ್ರೂವ್ ಆಗ್ತಾಯಿದ್ದಾವೆ. ಸಣ್ಣ ಅಮೌಂಟ್ ಅಲ್ಲ, ಹೆಚ್ಚು ಕಡಿಮೆ 45,000 ಜನರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಒಂದು ಪ್ರಾಥಮಿಕ ಹಂತದ ರಿಪೋರ್ಟ್ಗಳು. ಈ ನಮ್ಮೆಲ್ಲ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಏನಪ್ಪ ಅಂತಂದರೆ ಈ ನಮ್ಮ DC ಅವರಾಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಇವತ್ತು ಎಚ್ಚರಗೊಂಡದ್ದು. ಅದೇ ಕಾರಕ್ಕೆ ಇದೇ ನಾಳೆ 17ಕ್ಕೆ ಒಂದು ದೊಡ್ಡ ಪ್ರಮಾಣದ ಫಂಕ್ಷನ್ ಕೊಡೋದು. ಇಲ್ಲಿವರು ಯಾರೂ ಅಬ್ಜೆಕ್ಷನ್ನೇ ಮಾಡಿರಲಿಲ್ಲ. ಅದನ್ನು 25,000 ಜನ ತೊಗೊಂಡು ಬೆಳಗಾವಿಯನ್ನು ಸ್ವಚ್ಛ ಮಾಡೋದು ಅಷ್ಟೇ ಅಲ್ಲ, ನಾನು 224 ಕ್ಷೇತ್ರ ಗೆಲ್ಲಿಸಲು ಬರುವಂಥ ವ್ಯಕ್ತಿ ನಾನು ಅಂತ ಓಪನ್ನಾಗಿ ಹೇಳಿಕೆ ಕೊಡುವಂಥದ್ದು. ಕಡೂರಲ್ಲಿ ಮಾತಾಡಿರ್ಬೋದು, ಮತ್ತೆಲ್ಲ ಆಗಿರ್ಬೋದು, ಈವನ್ ಮಹಾರಾಷ್ಟ್ರದಲ್ಲಿ ಇವರು ಸಂಸ್ಥೆಗಳಿದ್ದಾವೆ ಅನ್ನುವಂಥ ಮಾತುಗಳು ಆರೋಪಗಳು ಕೇಳಿ ಬಂದಿದ್ದು. ಅದನ್ನು ತನಿಖೆ ನಡೀತಾ ಇದೆ, ನೋಡೋಣ ಏನೇನು ಬರ್ತದೆ. ಬಟ್ ಈಗ ಆರಂಭಿಕ ಹಂತದಲ್ಲಿ ಮಾತ್ರ ಅವರೊಬ್ಬ ದೊಡ್ಡ ಫ್ರಾಡ್ ಅನ್ನೋದು ರುಚುವಾತ್ ಆಗ್ತಾ ಹೋಗ್ತಾ ಇದೆ ಅಂತ. ಇದು ಎಲ್ಲಿಟ್ಟಿದೆಯಪ್ಪ, ಏನು ಮಾಡಿದೆಪ್ಪ ಅನ್ನೋದು ಉತ್ತರ ಅವ್ರು ಕೊಡ್ತಾ ಇಲ್ಲ. ಆದ್ರೆ ಈಗಾಗಲೇ ಶಿವಬಸವನಗರಲ್ಲಿದ್ದಂಥ ಮಣಿಗಳ ಮೇಲೆ, ಆಫೀಸಿನ ಮೇಲೆ, ಬೆಳಗಾವಿ ಜಿಲ್ಲೆಯಲ್ಲಿ ಏನಿದೆ ಅವ್ರದ್ದು ಅದೆಲ್ಲ ಆಫೀಸ್ ಮೇಲೆ ರೈಡ್ ಆಗಲಿಕ್ಕತ್ತದ. ಹೊರಗೆ ಸತ್ಯ ತೆಗಿತಾ ಇದ್ದಾರೆ. ಅಲ್ಲಿ ಕಂಪ್ಯೂಟರ್ಗಳನ್ನ, ಡಿಸ್ಕ್ಗಳನ್ನ, ಹಾರ್ಡ್ ಡಿಸ್ಕನ್ನು ತೆಗೆದು ನಡೆದದ ಎನ್ಕ್ವೈರಿ. ಮತ್ತು ಆಗಲೇಬೇಕಂತ ಎನ್ಕ್ವೈರಿ. ಯಾಕಂದರೆ ಇದನ್ನು ಒಂದು ರೀತಿಯಿಂದ ಇದು ನಮ್ಮ ಪತ್ರಿಕೋದ್ಯಮಕ್ಕೆ ಸಿಕ್ಕಂಥ ಒಂದು ಜಯನ ಒಂದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಇಂಥ ಒಬ್ಬ ಓಪನ್ನಾಗಿ ಹಗಲುದೊಳಗೆ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿಯನ್ನು ಹಿಡಿದಿದ್ದು ಸಣ್ಣ ವಿಷಯ ಅಲ್ಲ. ಇನ್ನು ಪ್ರೂವ್ ಆಗಬೇಕಾಗಿದೆ ಅಷ್ಟೇ. ಈಗ ಆರೋಪದ ಎಷ್ಟೋ ನಮ್ಮಲ್ಲಿ ಗೊತ್ತದ, ನೀವು ಆರೋಪ ಇದೆ, ನಮ್ಮ ಕುಮಾರಸ್ವಾಮಿ ಹೇಳಿದ್ದು, ನೀವು ಆರೋಪ ಮಾಡ್ತಾ ಇದ್ದೀರಿ, ಅದು ಪ್ರೂವ್ ಆಗಲಿ ಅಂತ. ಅಪರಾಧ ಆದಾಗ ನೋಡೋಣ ಅಂತೇಳಿ ಇಂಥ ಒಂದು ವ್ಯವಸ್ಥೆ ಇದ್ದಾಗ ಇಂಥದ್ದು ದಾಳ್ತಾ ಇದ್ರು, ಎಲ್ಲ ಆಗ್ತಾಯಿತ್ತು. ಯಾಕಂದ್ರೆ ಇದರಿಂದ ಇನ್ನೂ ಯಾವ ಪೊಲಿಟಿಕಲ್ ಪವರ್ ಅದ ಇವರಿಂದ ಅನ್ನೋದು ಅದನ್ನು ಹುಡುಕಬೇಕಾಗಿದೆ. ಯಾಕಂದ್ರೆ ಅಷ್ಟು ದಿಟ್ಟವಾಗಿ ಮಾತಾಡುವಂಥ ಈ ನೀಲಣ್ಣವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ದೊಡ್ಡದಂಥ ಸರಪಳಿ ಇರಬಹುದು ಅನ್ನೋಂಥ ಆತಂಕನೂ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಜನರು ದುಡ್ಡು ಇಟ್ಟಿದ್ದಾರೆ, ದುಡ್ಡು ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಬಂದದ. ಇನ್ನೂ ಯಾರು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಮಾಡ್ಬೋದು ಇಷ್ಟರಲ್ಲೇ. ಆದರೆ ದುಡ್ಡು ಇದು 4,500 ಕೋಟಿ ರೂಪಾಯಿ ಇಲ್ಲದು ಬಂತು ಅನ್ನುವಂಥದ್ದು ಇವತ್ತು ತೋರಿಸ್ಬೇಕಾಗಿದೆ. ಹೌದು, 36% ಬಡ್ಡಿ ಕೊಟ್ಟ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲಿ ಹಾಕ್ತಾ ಇದ್ದಾರಪ್ಪ ದುಡ್ಡು, ಯಾವ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ? ಈಗ ಹಿಂದಿನ ನಮ್ಮ ಎಪಿಸೋಡಲ್ಲಿ ಮಾಡಿದ್ವಿ ಇದನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ಮಾಡ್ತಾ ಇದ್ರೆ ದುಡ್ಡು ಬರ್ತದೆ ಇವ್ರಿಗೆ, ಮೂಲ ಯಾವುದು ಅಂತೇಳಿ. ಯಾಕಂದ್ರೆ ನಮ್ಮ ಅರ್ಥವ್ಯವಸ್ಥೆಯ ಮೂಲ RBI ಇರ್ಬೋದು ಇವತ್ತು ನಮ್ಮ ಇಂಡಿಯಾದ್ದು, ಅಥವಾ ಇನ್ನುಳಿದ ಸಮಾಜದ ಬ್ಯಾಂಕ್ಗಳಿರ್ಬೋದು, ಅಥವಾ ಇವತ್ತು ಪೋಸ್ಟ್ ಹೆಚ್ಚಿಗೆ ಬಡ್ಡಿ ಕೊಡುತ್ತದೆ ಜನಸಾಮಾನ್ಯರಿಗೆ, ಅದಾಗಿರ್ಬೋದು. ಯಾರಿಂದಲೂ ಸಾಧ್ಯ ಆಗದಂಥ 36% ಬಡ್ಡಿ ಕೊಡುವಂಥದ್ದು. ಇಲ್ಲೇ ವಾರ್ಷಿಕವಾಗಿ 7-8% ಕೊಡಬೇಕಾದ್ರೂ ಒದ್ದಾಡ್ತಾ ಇದ್ದಾರೆ ನಮ್ಮ ಈ ರಾಷ್ಟ್ರೀಯ ಬ್ಯಾಂಕ್ಗಳಾಗಿರ್ಬೋದು, ಪೋಸ್ಟ್ ಆಗಿರ್ಬೋದು. ಅಂಥ ಪ್ರಸಂಗದಲ್ಲಿ 36% ಕೊಡ್ತೀನಿ ಅಂತ ಅನ್ನುವಂಥ ಮಾತೇನಪ್ಪ ಅಂದ್ರೆ ಟೊಪ್ಪಿಗೆ ಹಾಕುವ ಲೆಕ್ಕ ಅನ್ನೋದು ನಮ್ಮ ಯಾರಿಗಾದರೂ ಅನಿಸುವಂಥ ವಿಷಯ. ಆ ವಿಷಯ ಎಲ್ಲ ಬೆನ್ನು ಹಚ್ಚಿದಂಥ ನಮ್ಮ ಬೆಳಗಾವಿ ಪತ್ರಕರ್ತರು ಯಶಸ್ವಿ ಆದ್ರೆ ಇವತ್ತಂತೆ ಅದು ಜಬರದಸ್ತಾಗಿ ಹೊರಗೆ ಬರ್ತಾಯಿದೆ. ಒಂದೊಂದಾಗಿ ಎಲ್ಲ ಮೀಡಿಯಾದವರು ಇವತ್ತು ಆ ವಿಷಯವನ್ನು ತೆಗೆದುಕೊಂಡು ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ನಾವು ಇಂಥ ಒಂದು ನಮ್ಮ ಮಾಧ್ಯಮಕ್ಕೆ ಅಥವಾ ನಮ್ಮ ಮಾಧ್ಯಮ ಮಿತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂಥದ್ದು ಏನಪ್ಪ ಅಂದ್ರೆ, ಇಂಥ ಒಬ್ಬ ನೀಲನ್ನವ್ರಂಥವ್ರು ಅನೇಕರಿದ್ದಾರೆ ಇಲ್ಲಿ. ಈ ರಾಜಕಾರಣಿಗಳ ಮೂಲ ಅವ್ರು ಹೆಂಗೆ ಗಳಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಒಂದು ಕೋಟಿ 500,000 ರೂಪಾಯಿ ಎಲ್ಲಿ ತಂದು ಕೊಡ್ತಾ ಇದ್ದಾರೆ. ಇವ್ರ ಮೂಲ ಏನು ಅನ್ನೋದಕ್ಕೂ ಸಹಿತ ನಾವೆಲ್ಲರೂ ಬೆಳೆಸಬೇಕಾಗಿದೆ. ಇವತ್ತು ಭಾಳ ಪ್ರಮುಖವಾಗಿ ಕೆಲಸ ಆಗಬೇಕಾಗಿದೆ. ಏನೋ ಇವತ್ತು ನೀಲನ್ನವ್ರನ್ನ ಹೇಳೋದ್ರ ಮಾಡಿದ್ವಿ, ಒಬ್ಬರ ಅಲ್ಲಿರ್ತಾರೆ, ಭಾಳ ಜನ ಇದ್ದಾರೆ ಇಲ್ಲಿ ಹಗಲು ದುಡ್ಡುಕೋರರು. ಅದೇ ಕಾರಣ ನಮ್ಮ ಏನಪ್ಪ ಅಂದ್ರೆ ನಮ್ಮ ಭೂಮಿಯನ್ನು ಉಳಿಸ್ತಾ ಇಲ್ಲ, ಕಾಡನ್ನು ಉಳಿಸ್ತಾ ಇಲ್ಲ, ನಮ್ಮ ಕಾಡಿನ ಕಲ್ಲುಗಳನ್ನು ಉಳಿಸ್ತಾ ಇಲ್ಲ, ಗಿಡಗಳನ್ನು ಉಳಿಸ್ತಾ ಇಲ್ಲ, ಮರಗಳನ್ನು ಉಳಿಸ್ತಾ ಇಲ್ಲ. ಇಡೀ ದೇಶವನ್ನು ಮಾರ್ಕೊಳ್ಳೋಂಥ ಸ್ಥಿತಿ ಬಂದು ನಿಂತಂಥ ಅನೇಕ ರಾಜಕಾರಣಿಗಳಿದ್ದಾರೆ. ಇಂಥವ್ರು 224 ಗೆಲ್ತೀನಿ ಅನ್ನುವಂಥ ಈ ವ್ಯಕ್ತಿ ಇವ್ರಿಂದ ಯಾರು ಇರಬೇಕು ಅನ್ನೋ ಸಹಿತ ಈಗ ನಾವು ಶೋಧನೆ ಆಗಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ಯಾಕಂದ್ರೆ ಎಲ್ಲಿವರೆಗೆ ಆತ 15 ಹೇಳ್ತಾ ಇದ್ದಾರೆ, ಓಪನ್ ಆಗಿ ಫಂಕ್ಷನ್ಗಳು ಹೇಳ್ತಾ ಇದ್ದಾರೆ, ನಾನು 15,000 ಬಂದೂಕುಗಳು ಉಳಿದು. ಯಾಕೆ ರೀ 15,000 ಬಂದೂಕುಗಳು ಯಾಕೆ ಬೇಕಾಗಿತ್ತು ಇವ್ರಿಗೆ? ಮತ್ತು ಬೆಳಗಾವಿ ಸ್ವಚ್ಛ ಮಾಡಲಿಕ್ಕೆ 25,000 ತೊಗೊಂಡು ಬರ್ತಾನೆ ಅಂತ ಹೇಳಿದ್ರು. ಅವ್ರು ಯಾರು 25,000 ಜನ? ಯಾಕೆ ಬೆಳಗಾವಿಯಲ್ಲಿ ಮುನ್ಸಿಪಾಲ್ಟಿ ಇಲ್ವಾ, ಅಥವಾ ನಗರಸಭೆಗಿಂತ ಮಹಾಪಾಲಿಕೆ ಅದ, ಮಹಾಪಾಲಿಕೆಯಲ್ಲಿ ವರ್ಕರ್ಸ್ ಇಲ್ವಾ, ಅವ್ರ ಕೆಲಸ ಅಲ್ವಾ ಅದು? ಇವಳನ್ನೆಲ್ಲ ನಮ್ಮ ಜನಸಾಮಾನ್ಯ ಕೇಳಬೇಕಾಗಿತ್ತು. ಸರ್ದಾರ್ ಸ್ಕೂಲ್ದಲ್ಲಿನೋ ಇವತ್ತಿನೋ ಸರ್ಕಾರದ ಈ ನಮ್ಮ ಏನಪ್ಪ ಅಲ್ಲಿ DC ಅಥವಾ ಇನ್ನುಳಿದವರು ಎಚ್ಚರಗೊಂಡು ಎಲ್ಲ ಫ್ಲೆಕ್ಸು ಅದು ಇದು ಎಲ್ಲ ಇವತ್ತು ಕೆತ್ತು ಹಾಕ್ತಾ ಇದ್ದಾರೆ. ಆದರೆ ಅಲ್ಲಿ ಹಚ್ಚೋದಕ್ಕೆ ಅವಕಾಶ ಕೊಟ್ಟರೆ ಹೆಂಗೆ, ಯಾರು ಕೊಟ್ಟರು? 2 ದಿವಸ ಆಯ್ತು ಕೊಟ್ಟದನ್ನು. ಅದರ ಬಗ್ಗೆನೂ ಸಹಿತ ಇವತ್ತು ಎನ್ಕ್ವೈರಿ ಆಗಬೇಕಾಗಿದೆ. ಕೇವಲ ಅಷ್ಟು ದಿಟ್ಟವಾಗಿ ಮಾತಾಡ್ತಾರಪ್ಪ ಅಂದ್ರೆ ಹಿಂದೊಬ್ರು ಯಾರೋ ಇದ್ದಾರೆ, ಅದು ಯಾವುದೋ ಸರ್ಕಾರದ ಬೆಂಬಲ ಇರ್ಬೋದು, ಅಥವಾ ಅಲ್ಲಿ ಲೋಕಲ್ ಆಡಳಿತದ ಬೆಂಬಲ ಇರ್ಬೋದು. ಈಗ ದೊಡ್ಡದಾಗಿ ಎದ್ದ ತಕ್ಷಣ ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ. ಇದನ್ನು ಸಹಿತ ನಾವು ಗಮನಿಸ್ಬೇಕಾಗಿದೆ. ಇನ್ನೂ ಇರಲಿ, ಇದು ಇವತ್ತು ಏನು ಅಲ್ಲಿ ನಮ್ಮ ಅಧಿಕಾರ ಸೇವಕರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇದನ್ನು ತಾರಕಿಕ ಅಂತ್ಯಕ್ಕೆ ಹೋಗಿ ನಿಲ್ಲಿಸ್ಬೇಕು. ಇದನ್ನು ತನಿಖೆ ಮಾಡಿ ಇದರಿಂದಂಥವ್ರು ಯಾರು, ಎಲ್ಲಿ ದುಡ್ಡದು, 4,500 ಕೋಟಿ ರೂಪಾಯಿ ಯಾರು ಅವು ಯಾರಿಂದ ತೆಗೆದುಕೊಂಡಾರ, ಅದರಲ್ಲಿ ತೆಗೆದುಕೊಂಡ ಯಾರು ಹಾಕಿದಾರ ಅವ್ರಿಗೆ ಮುಟ್ಟಿಸುವಂಥ ಕೆಲಸದ ಈ ಸಂದರ್ಭ ಆಗಬೇಕಾಗಿದೆ. ಅನ್ಯಾಯಕ್ಕೊಳಗಂಥ ಜನರ ದುಡ್ಡನ್ನು ಅವ್ರಿಗೆ ವಾಪಸ್ ಮಾಡಿಸ್ಬೇಕಾಗಿದೆ. ಗುರುತರವಾದ ಜವಾಬ್ದಾರಿನ ನಮ್ಮ ಆಡಳಿತದವರು, ಬೆಳಗಾವಿ ಜಿಲ್ಲೆ ಆಡಳಿತ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನಮಗದ. ಅದು ಮಾಡಲೇಬೇಕಾದ ಕೆಲಸ ನಾವು ಓದೋದು. ಆದರೆ ಇಂಥ ಒಬ್ಬ ನೀಲನ್ನವರಂಥ ಅನೇಕ ರಾಜಕಾರಣಿ, ನೀಲನ್ನವರಂಥ ಅನೇಕ ರಾಜಕಾರಣಿಗಳಿದ್ದಾರೆ. ಅವ್ರ ಬಗ್ಗೆಯೂ ಇವತ್ತು ತನಿಖೆಗಳಾಗಬೇಕಾಗಿದೆ, ಹುಡುಕಬೇಕಾಗಿದೆ. ಇವರ ಅರ್ಥ ಮೂಲ ಏನು? ಯಾಕಂದ್ರೆ ಒಂದು ಮತಕ್ಕೆ 500,000 ರೂಪಾಯಿ ಕೊಡ್ತಾರೆ. ದುಡ್ಡಿನ ಮೂಲ ಯಾವುದು, ಎಲ್ಲಿ ತರ್ತಾ ಇದ್ದಾರೆ? ಇದನ್ನು ಸಹ ಇವತ್ತು ಅಧಿಕಾರಶಾಹಿ ವರ್ಗ ಮಾಡಬೇಕಾಗಿದೆ. ಇವತ್ತು ಅಧಿಕಾರ ಇಲ್ಲ ಇವನಿಗೆ, ಈ ವ್ಯಕ್ತಿನ ಇವತ್ತು ಹಿಡಿದಿದ್ದಾರೆ. ಆದರೆ ಇವರಿಂದ ಇನ್ನೂ ಯಾರ್ಯಾರು ಇದ್ದಾರಪ್ಪ ಅನ್ನುವಂಥದ್ದು. ಯಾಕಂದರೆ 224 ಗೆಲ್ತೀನಿ ಅನ್ನುವಂಥ ಒಂದು ಆರ್ಥಿಕ ಫಲ ಇಲ್ಲದ ಅನ್ನುವಂಥ ಮಾತು ಮಾತಾಡಿದಾಗ ಈ ಮೂಲ ಯಾವುದು? 4,500 ಕೋಟಿ ರೂಪಾಯಿ ಸಣ್ಣ ಅಮೌಂಟ್ ಅಲ್ಲ, ಎಲ್ಲಿದ್ದದು? ಇವುಗಳನ್ನೆಲ್ಲ ತನಿಖೆ ಸದ್ಯಂತವಾಗಿ ನಡಿಬೇಕಾಗಿದೆ, ನಡೀಲೇ ಬೇಕನ್ನುವಂಥ ಮಾತನ್ನು ಇವತ್ತು ನಾವೆಲ್ಲರೂ ಒಕ್ಕೊರಲಿಂದ ಕೇಳ್ತಾ ಇದ್ವಿ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸ್ಕ್ಯಾಂಡಲ್, ಹರ್ಷದ ಮೆಹ್ತಾ ಸ್ಕ್ಯಾಂಡಲ್ ಆದಂಗೆ ಹೋಗ್ಬಿಟ್ಟದ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕ ಇಂಥ ಮೋಸಗಾರರಿಗೆ ನಮ್ಮ ಸಮಾಜದಲ್ಲಿ ಅವಕಾಶ ಕೊಡಲಾರ್ದಂಗೆ ಅವ್ರು ಶಿಕ್ಷೆ ಆಗುವಂಥ ವ್ಯವಸ್ಥೆ ಮಾಡಿದರೆ ನಾಳೆ ದಿನದಲ್ಲಿ ಇಂಥ ದಗಲ್ಬಾಜಿ ಮಾಡಿ ದುಡ್ಡು ಕೊಡುವಂಥ ಜನರ ಭಯ ಹುಟ್ಟೆ. ಅದರಲ್ಲೂ ಈ ರಾಜಕಾರಣಿಗಳ ಬಗ್ಗೆಯೂ ಸಹಿತ ನಾವು ಇವತ್ತು ಈ ದಿಶೆಯಲ್ಲಿ ನಮ್ಮ ಗೋಧಿ ಮೀಡಿಯಾನೂ ಮಾಡಬೇಕಾಗ್ಯದ. ಕೇವಲ ನಮ್ಮ ಮೀಡಿಯಾ ಅಷ್ಟಲ್ಲ, ಪಾಪ ಸಾಮಾನ್ಯ ಮೀಡಿಯಾ ಉದ್ಯಾಡಿ ಮಾಡ್ತಾ ಇರ್ತಾರೆ. ನಮ್ಮ ಯೂಟ್ಯೂಬರ್ಸ್ಗಳು ನಿಜವಾಗಿ ಇವತ್ತು ಹೋರಾಟಗಾರರ ಕೆಲಸವನ್ನು ನಮ್ಮ ಯೂಟ್ಯೂಬರ್ಸ್ ಮಾಡ್ತಾಯಿದ್ದಾರೆ. ಇವತ್ತೇನಾದರೂ ಧರ್ಮಸ್ಥಳದ ಬಗ್ಗೆ ಒಂದು ಪ್ರಶ್ನೆ ಉಳಿದಿದ್ರೆ, ಆ ಕೇಸ್ ಇನ್ನೂ ಉಳಿದಿದ್ರೆ, ಮುಂದುವರೆದಿದ್ರೆ ಅದಕ್ಕೆ ಕಾರಣಕರ್ತರು ಯೂಟ್ಯೂಬರ್ಸ್ಗಳು ಅನ್ನೋದನ್ನು ನಾವು ಈ ಸಂದರ್ಭ ನೆನಪಿಸ್ತಾ, ಇನ್ನೂ ಇರಲಿ ಈ ನೀಲನ್ನವರ ಅನ್ನೋ ಪೂರ್ತಿ ಅದು ಇತಿಹಾಸ ಹೊರಗೆ ಹಾಕೋದಷ್ಟೇ ಅಲ್ಲ,
ಇಂಥವ್ರು ಇನ್ನೊಮ್ಮೆ ಮತ್ತೆ ಹೇಳಬಾರ್ದಂಗೆ ಕಾನೂನುಗಳು ಬಿಗಿ ಮಾಡಿ ಇವ್ರು ಶಿಕ್ಷೆ ಸಿಗುವಂಥದ್ದು ಮಾಡಿದಾಗ ಮಾತ್ರ ತನಿಖೆ ಮಾಡಿಸಿ ಆವಾಗ ಇದು ಯಶಸ್ವಿ ಆದಂಗೆ ಅಂತ ಹೇಳ್ತಾ ಇರಲಿ ಏನೂ ಆಗಲಿ ಒಟ್ಟಲ್ಲಿ ನೀಲಣ್ಣನ ಎನ್ಕ್ವೈರಿ ನಡೆದು ಆಗಲಿ ಅಂತ ಹೇಳ್ತಾ ಡಾಕ್ಟರ್ ಶಿವಾನಂದ ನೀಲಣ್ಣ ಅವರು ಹುಟ್ಟದಿರಲಿ ಅಂಥವ್ರು ಮತ್ತು ನಾವು ಮೆನ್ನು ಹೇಳ್ತಿ ಅದು ಹುಡ್ತಾನೆ ಇರ್ತಾರೆ ಆ ವ್ಯವಸ್ಥೆ ದೋಷೋ ನಮ್ಮ ದೋಷೋ ನಾವು ಸರಿ ಜನಸಾಮಾನ್ಯರು ಅದನ್ನು ಏನಪ್ಪ ಅಂತಂದ್ರೆ ವಿರೋಧ ಸ್ವಂತಕ್ಕೆ ಒಂದು ಮಾತನ್ನು ಬೆಳೆಸ್ಬೇಕಾಗ್ತದೆ ಮತ್ತು ಇಂಥವ್ರು ನಮಗೆ ದುಡ್ಡು ಹೂಡುವಂಥ ಜನನು ಎಚ್ಚರಗೊಳ್ಬೇಕಾಗಿದೆ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ H16 ನ್ಯೂಸ್ ಅರ್ಥ ತಿಳಿಸ್ತಾರದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.